ಜಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಮೊದಲನೇದಾಗೆ ಸಿದ್ದರಾಮಯ್ಯ ಬೆಂಬಲಿಗರು ನಿರೀಕ್ಷೆ ಮಾಡ್ತಿದ್ದಂತೆ ಲೋಕಾಯುಕ್ತದಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ. ಹಾಗೆಯೇ ಲೋಕಾಯುಕ್ತ ಬಗ್ಗೆ ಒಂದು ಅಭಿಪ್ರಾಯ ಇತ್ತಲ್ಲ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್, ಟಿ.ಜೆ. ಅಬ್ರಾಮ್ ಸೇರಿದಂಗೆ ಮತ್ತೊಂದು ವರ್ಗಕ್ಕೆ ಲೋಕಾಯುಕ್ತ ಸಿದ್ದರಾಮಯ್ಯನವರು ನೇಮಕ ಮಾಡಿದಂಥ ಅಧಿಕಾರಿಗಳೇ. ಸೊ ಹಾಗಾಗಿ ಹೆಚ್ಚು ಕಮ್ಮಿ ಲೋಕಾಯುಕ್ತದಿಂದ ನ್ಯಾಯ ಸಿಗಲ್ಲ, ಇವರೆಲ್ಲ ಸಿದ್ದರಾಮಯ್ಯನವ್ರ ಜೊತೆ ಅಡ್ಜಸ್ಟ್ ಆಗ್ಬಿಡ್ತಾರೆ, ಲೋಕಾಯುಕ್ತದಿಂದ ನ್ಯಾಯ ಸಿಗಲ್ಲ ಅಂತ ಆರೋಪ ಮಾಡ್ತಾರಲ್ಲ ದೂರುದಾರರು, ಅದೇ ರೀತಿ ಅವ್ರು ಹೇಳಿದಂಗೆ ಕೂಡ ಸತ್ಯ ಆಗಿದೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಲೋಕಾಯುಕ್ತ ಇದೀಗ ಸಿಎಂ ಸಿದ್ದರಾಮಯ್ಯಗೆ ಶಿಕ್ಷೆ ಕೊಡಿಸಿಯೇ ತೀರ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಶಪಥಗೈದಿದ್ದಾರೆ. ಲೋಕಾಯುಕ್ತದಲ್ಲೇ ಇದ್ದರೆ ಯಾವುದೇ ಕಾರಣಕ್ಕೂ ಸ್ನೇಹಮಯಿ ಕೃಷ್ಣ ಹೇಳ್ದಂಗೆ ಇಲ್ಲಿ ಶಿಕ್ಷೆ ಕೊಡ್ಸೋಕ್ಕಾವೆಲ್ಲ ಸಾಧ್ಯ ಇಲ್ಲ, ಸುಮ್ಮನೆ ಕಥೆಗಳನ್ನು ಕೇಳ್ಕೋಬೇಕು. ಮೂಡಾ ಕೇಸ್ಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಅಧಿಕಾರಿಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಸಿಎಂ ಸಿದ್ದರಾಮಯ್ಯ ಸೇರಿ 4 ಕ್ಲೀನ್ ಚಿಟ್ ನೀಡಿದ್ದು ಬಿ ರಿಪೋರ್ಟ್ ಸಲ್ಲಿಸುವುದಾಗಿ ಮಾಹಿತಿ ಬಂದಿದೆ. ಈ ವಿಚಾರವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದು, ಸಿಎಂ ಸಿದ್ದರಾಮಯ್ಯಗೆ ಶಿಕ್ಷೆ ಕೊಡಿಸದಿದ್ದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ ಅಂತ ಶಪಥ ಮಾಡಿದ್ದಾರೆ. ಮೈಸೂರಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸದೇ ಇದ್ರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ ಅಂತ ಶಪಥವನ್ನ ಮಾಡಿದ್ದಾರೆ. ಏನು ಪ್ರಯೋಜನ ಶಪಥ ಮಾಡಿದ್ರೆ? ಲೋಕಾಯುಕ್ತದ ಮೇಲಿನ ಅನುಮಾನ ಹೆಚ್ಚಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಆತ್ಮಸಾಕ್ಷಿ ಮಾರ್ಕೊಂಡಿದ್ದಾರೆ. ನಾನು ಸಾಕಷ್ಟು ಸಾಕ್ಷಿಗಳನ್ನ ಕೊಟ್ಟಿದ್ದೇನೆ. 4 ವಿರುದ್ಧದ ಆರೋಪದಲ್ಲಿ ಸಾಕ್ಷಿಗಳ ಕೊರತೆ ಇದೆ. ನೀವು ಕೋರ್ಟಲ್ಲಿ ಪ್ರಶಂಸೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆಕ್ರೋಶ ಹೊರ ಹಾಕಿದ್ದಾರೆ. ಪ್ರಶ್ನೆ ಮಾಡಿ ಕೋರ್ಟಲ್ಲಿ ಅಂತ. ತನಿಖೆ ಇನ್ನೂ ಬಾಕಿ ಇರುವಾಗಲೇ ಮಧ್ಯಂತರ ವರದಿ ಸಲ್ಲಿಸಲು ಲೋಕಾಯುಕ್ತ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ತನಿಖೆ ಮುಕ್ತಾಯಗೊಳಿಸದೆ ಮಧ್ಯಂತರ ಸಲ್ಲಿಸಲು ಲೋಕಾಯುಕ್ತ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಲೋಕಾಯುಕ್ತ ಪೊಲೀಸರಿಗೆ ನಾಚಿಕೆ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ. ಇದು ತನಿಖೆಗೆ ಅರ್ಹವಲ್ಲದ ಪ್ರಕರಣವಾಗಿದೆ ಎಂದು ಲೋಕಾಯುಕ್ತ ಪೊಲೀಸರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ತನಿಖೆಗೆ ಅರ್ಹವಲ್ಲ ಅಂತ ಅಭಿಪ್ರಾಯಪಟ್ಟಿದ್ದು, ಲೋಕಾಯುಕ್ತ ಪೊಲೀಸರಿಂದ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ನೀಡಲಾಗಿದೆ. ಮೈಸೂರು ಲೋಕಾಯುಕ್ತದಲ್ಲಿ ನೀವು ಮೊಕದ್ದಮೆ ದಾಖಲೆ ಸಲ್ಲಿಸಿರ್ತೀರಿ, ಆದರೆ ನೀವು ದಾಖಲಿಸಿರುವ ಕೇಸ್ ಸಿವಿಲ್ ಸ್ವರೂಪ ಅಂತ ತನಿಖೆ ನಡೆಸಲು ತಕ್ಕುದಲ್ಲವೆಂದು ಸಂಗತಿ ಅಥವಾ ಕಾನೂನಿನ ತಪ್ಪು ತಿಳುವಳಿಕೆ ಎಂದು ಕ್ರಮ ಜರುಗಿಸತಕ್ಕದ್ದಲ್ಲವೆಂದು ಲೋಕಾಯುಕ್ತ ಪೊಲೀಸರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ತನಿಖೆ ನಡೆಸಿದ ವಜಾ ಮಾಡಿದ ಮೊಕದ್ದಮೆಗಳು ಬರುತ್ತವೆ. ಸಾಕ್ಷ್ಯಾಧಾರಗಳ ಕೊರತೆ ಕಂಡು ಬಂದಿದ್ದು, ವರದಿಯನ್ನು ವಿರೋಧಿಸುವುದಿದ್ದರೆ ನೋಟಿಸ್ ತಲುಪಿದ 1 ವಾರದೊಳಗೆ ಕೋರ್ಟ್ ಮೊರೆ ಹೋಗಬಹುದು. ಪ್ರಕರಣದ ಆರೋಪಿ 1ರಿಂದ ಆರೋಪಿ 4ರವರೆಗಿನ ವಿರುದ್ಧದ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿರುವುದಿಲ್ಲ. ಅಂತಿಮ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 2016ರಿಂದ 24ರವರೆಗೆ 50-50 ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನಗಳು ನೀಡಿರುವ ಆರೋಪಗಳಿವೆ. ವಂಡರ್ಫುಲ್. ಸ್ನೇಹಮಯಿ ಕೃಷ್ಣ ಈಗೇನೇ ಅರ್ಚಾಡಿದ್ರು, ಕಿರ್ಚಾಡಿದ್ರು, ಹಾರಾಡಿದ್ರು, ತೂರಾಡಿದ್ರು, ಲೋಕಾಯುಕ್ತ ಮುಂದೆ ಕುಣಿದ್ರು, ಏನೋ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಗೊತ್ತಾಗಿದೆ. ಆ್ಯಂಡ್ ಒಂದು ವಿಷಯ, ಇನ್ನೊಂದು ಅಂಶಗಳಲ್ಲಿದೆ. 3 ಎಕರೆ 15-16 ಗುಂಟೆ ಜಮೀನನ್ನು 5,26,000ಕ್ಕೋ 29,000ಕ್ಕೋ ಖರೀದಿ ಮಾಡಿರ್ತಾರೆ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. 3 ಎಕರೆ 16 ಗುಂಟೆ ಜಾಗವನ್ನು 5,26,000ರಿಂದ 29,000 ಖರೀದಿ ಮಾಡಿರ್ತಾರೆ. ನಂತರ ಅದು ಅವ್ರ ಬಾಮಾಯ್ದಿನಿಂದ ಹೆಂಡತಿಗೆ ಈ ಥರದೆಲ್ಲ ಆಗಿ ಅದನ್ನು ಸಿದ್ದರಾಮಯ್ಯನವರು ಕಳೆದ ವರ್ಷ ಅದು 62 ಕೋಟಿ ರೂಪಾಯಿ ಮೌಲ್ಯದ ಸೈಟು ಬಿಡೋಕ್ಕಾಗತ್ತೇನು, ನೀವು ಬಿಡ್ತೀರಾ ಅಂದರು. ಇವತ್ತೇ ಬರೆದಿಟ್ಕೊಳ್ಳಿ, ಮೈಸೂರಿನ ಯಾವೊಬ್ಬ ರೈತನಿಗೂ ಕೂಡ ಮೂಡ 3 ಎಕರೆ 15 ಗುಂಟೆ 16 ಗುಂಟೆ ಜಮೀನಿಗೆ ಇವತ್ತಿನ ಮೌಲ್ಯ ಆ ಮಟ್ಟಿಗೆ ರಿಟರ್ನ್ಸ್ ಯಾರಿಗೂ ಹೋಗಿಲ್ಲ. ರೈತರಿಗೆ ಬಹುತೇಕ ರೈತರಿಂದ ಹಿಂಗೆ ಮಧ್ಯೆ ಖರೀದಿ ಮಾಡ್ಕೊಂಡು ಅವ್ರು ಕ್ಲೈಮ್ ಮಾಡ್ಕೊಂಡು 16 ಕೋಟಿ ಆಸ್ತಿ ಮಾಡೋದು ಇತಿಹಾಸ ಮೈಸೂರು ಮೂಡಾದಲ್ಲಿದೆ. ಅದೇ ದೊಡ್ಡ ಸ್ಕ್ಯಾಮು. ರೈತರು ಬಾಯಿಗೆ ಮಣ್ಣು. ಅದಾಗಲೇ ಆ ಕಸರೆ ಭಾಗದ ಜಮೀನನ್ನು ತಗೊಂಡು ಡೆವಲಪ್ ಮಾಡಿದ ಜಮೀನ ಕೃಷಿ ಜಮೀನು ಅಂತ ಖರೀದಿ ಮಾಡಿದ್ದಾರೆ. ನಂತರ ಅದಕ್ಕೆ ಕ್ಲೈಮ್ಗೆ ಹೋಗಿದ್ದಾರೆ. ನೋಡಿ, ಡೆವಲಪ್ ಆದ ಜಮೀನ ಕೃಷಿ ಜಮೀನು ಅಂತ 5,26,000ಕ್ಕೋ 29,000ಕ್ಕೋ ಖರೀದಿ ಮಾಡಿ ಅದನ್ನು 62 ಕೋಟಿ ಕ್ಲೈಮ್ ಮಾಡ್ತಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವನು ಕಾಂಗ್ರೆಸ್ಸೇ ಆಗಿರಲಿ, BJPನೇ ಆಗಿರಲಿ, JDS ಆಗಿರಲಿ, ಸಿದ್ದರಾಮಯ್ಯನವ್ರು ದುಡ್ಡು ಮಾಡಿದ್ರೆ ಕಾರ್ಯಕರ್ತರಿಗೆ ದುಡ್ಡು ಸಿಗುತ್ತೇನೋ? ಜೈಕಾರ ಹಾಕಬೇಕಷ್ಟೇ. ಕುಮಾರಸ್ವಾಮಿಯವ್ರು ದುಡ್ಡು ಮಾಡಿದ್ರೆ ಕಾರ್ಯಕರ್ತರಿಗೆ ಸಿಗುತ್ತೇನೋ? ವಿಜಯೇಂದ್ರ ದುಡ್ಡು ಮಾಡಿದ್ರೆ ಕಾರ್ಯಕರ್ತರಿಗೆ ಸಿಗುತ್ತೇನೋ? ವಸ್ತುಸ್ಥಿತಿಯಿಂದ ಈ ಸುದ್ದಿಯನ್ನು ನೋಡಿ ನಾನು ಕೇಳ್ಕೊತೀನಿ ಅಷ್ಟೇ. 25 ವರ್ಷದ ಹಿಂದೆ 27 ವರ್ಷದ ಹಿಂದೆ 5,26,000 ಖರೀದಿ ರೈತನಿಂದ ಖರೀದಿ ಮಾಡಿ ನಂತರ ಅದನ್ನು ಇವತ್ತು 60-62 ಕೋಟಿ ಮೌಲ್ಯದ ಸೈಟ್ ಬೇಕು, ಬಿಡಕ್ಕಾಗತ್ತಾ ಅಂತ ಕೇಳ್ತಾರೆ ಸಿದ್ದರಾಮಯ್ಯನವರು ಅನ್ನೋದಾದ್ರೆ, ಪಾಪ ರೈತಂಗೆ ದಕ್ಕಬೇಕಾಗಿತ್ತಾನೆ ಅದು. ಆಲೆ ಆ ಜಾಗ ಡೆವಲಪ್ ಮಾಡಿರೋ ಭೂಮಿನ ಕೃಷಿ ಜಮೀನು ಖರೀದಿ ಮಾಡ್ತಾರೆ.
ಇದು ಇಲ್ಲಿ ಹಗರಣ ಆಗಿದೆ ಅಂತಿರೋದು. ಅವ್ರು DCM ಆದಾಗ ಈ ಪ್ರಕ್ರಿಯೆ ಶುರುವಾಗೋದು JH ಪಟೇಲ್ರ ಕಾಲದಲ್ಲಿ. JH ಪಟೇಲ್ರ ಸಂಪುಟದಲ್ಲಿ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಸನ್ನಿವೇಶಲಾದಂಥ ಹಗರಣ ಆ ಸನ್ನಿವೇಶದಿದು. ಸೊ ಹಾಗಾಗಿ ಇಲ್ಲಿ ಇರೋದು ಮ್ಯಾಟ್ರು. 94ರಿಂದ 99ರ ಅವಧಿಯ ಸರ್ಕಾರದ ಅವಧಿಯಲ್ಲಿ ಏನಿತ್ತಲ್ಲ ಲೆಕ್ಕಾಚಾರ, ಆಗ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ನೋಟಿಫಿಕೇಶನು ಡಿನೋಟಿಫಿಕೇಶನು ಹಿಂಗಾಗಿದೆ ಅನ್ನೋದು ಆರೋಪ. ಪಾಪ ರೈತಿಂಗ್ ಸಿಕ್ಕಿದ್ರಾಗಿರೋದು 62 ಕೋಟಿ ಮೌಲ್ಯ. ಆ ಮನೆಯವ್ರು ಇನ್ನೂ ಹೆಂಗ್ ಬದುಕ್ತಾರೋ ಗೊತ್ತಿಲ್ಲ. ಇದು ಮ್ಯಾಟ್ರು. ಇದು ಈ ಟೈಪಲ್ಲಿ ತನಿಖೆನೇ ಮಾಡ್ದಂಗೆ ಕಾಣ್ತಿಲ್ಲ ಲೋಕಾಯುಕ್ತ ಇಲ್ಲಿ. ಸಿದ್ದರಾಮಯ್ಯನವ್ರ ಪ್ರಕರಣ ಅಂತ ನಾನು ಹೇಳ್ತಿರೋದಲ್ಲ, ಬಟ್ ಇದು ಇನ್ನೊಂದೇ ಆಗಿರಲಿ, ಎಲ್ಲಿದೆ ಆಗಿರಲಿ, ಏನಾರ ಪಿತ್ರಾರ್ಜಿತನೋ ಸ್ವಯಾರ್ಜಿತನೋ ಆಸ್ತಿ ಆಗಿದ್ರೆ ಆಗ ಇದ್ರಲ್ಲಿ ಅರ್ಥ ಇದೆ, ಬಿಡಪ್ಪ ಅವ್ರದೇ ಜಮೀನು ಅವ್ರಿಗೆ ದಕ್ಕಿದೆ ತಗೊಂಡಿದ್ರು ಅಂತ. ಅದಾಗಲೇ ನೋಟಿಫಿಕೇಶನು ಡಿನೋಟಿಫಿಕೇಶನ್ ಇವೆಲ್ಲ ಆಗಿ 5,26,000ಕ್ಕೋ 29,000ಕ್ಕೋ ಆ 3 ಎಕರೆ 16 ಗುಂಟೆ ಖರೀದಿ ಮಾಡಿಬಿಟ್ಟು ಆ ರೈತಂದಾಲೆ ಹೋಗ್ಬಿಟ್ಟಿತ್ತಲ್ಗೆ ಪಾಪ. ಅಲ್ಲಿಂದ ಖರೀದಿ ಮಾಡಿ ಅದನ್ನು ಬಾಮೈದ ಖರೀದಿ ಮಾಡಿ ಸಿದ್ದರಾಮಯ್ಯವ್ರ ಹೆಂಡತಿ ಹೆಸರಿಗೆ ಅದನ್ನು ಗಿಫ್ಟು ಹಿಂಗೆ ಅರ್ಶಿನ ಕುಂಕುಮ ಇವೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಬಂದಿದೆ ವಿಚಾರ. ಯಾಕಂದರೆ ಇದು ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ. ಯಾರ್ದೋ ಲೆಕ್ಕಾಚಾರ ಜಮೀನು, ಅದನ್ನೆಲ್ಲ ಆದಮೇಲೆ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಇದು ಬರ್ಸ್ಕೊಬಿಟ್ಟಿದ್ದಾರೆ. ಈ ಥರ ದುರ್ಬಳಕೆ ಮಾಡ್ಕೊಂಡು ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಮಾಡಿ ನಂತರ ಬದಲಿ ನಿವೇಶನ ಹಿಂಗೆಲ್ಲ ತಗೊಂಡಿದ್ದಾರೆ. ಇದು ಕತೆ ಅಲ್ಲಿ ಅಲ್ವಾ? ಸೊ ಹಾಗಾಗಿ ಈ ಥರದ್ದೆಲ್ಲ ರಾಜಕಾರಣ ಕಾಣ್ತಿದೆ. ಬರೀ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಈ ಥರದ ಪರಿಹಾರ ಸಿಕ್ಕಿರೋದು ಈ ಮಟ್ಟಿಗೆ. ಸಿದ್ದರಾಮಯ್ಯನವ್ರ ಟೈಪ್ ಒಂದಷ್ಟು ಜನ ಬದಲಿ ನಿವೇಶನಗಳು ತಗೊಂಡು ದುಡ್ಡು ಮಾಡ್ಕೊಂಡವ್ರೆ. ಪಾಪ ಮೂಲ ರೈತರವ್ರಲ್ಲ, 50-60 ವರ್ಷದಿಂದ ಭೂಮಿ ಉಳ್ತಿದ್ನಲ್ಲ, ಅವನಿಗೆ 5,26,000 ನಂತರ ಅಧಿಕಾರ ಆಯ್ತು ಅಂತ ಕೈ ಬದಲಾಯಿಸ್ಕೊಂಡು ಮಾಡಿದ್ರಲ್ಲ, ಅವ್ರಿಗೆ 62 ಕೋಟಿ ರೂಪಾಯಿ ಜಮೀನು ನಿವೇಶನ. ಇದು ಇಲ್ಲಿನ ಕತೆ. ಒಂದು ನಿರೀಕ್ಷೆ ಇತ್ತು ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಸಿಗುತ್ತೆ ಸಿದ್ದರಾಮಯ್ಯನವ್ರಿಗೆ ಅಂತ, ಅದು ಸತ್ಯ ಆಯಿತು. ಲೋಕಾಯುಕ್ತ ಈ ವಿಷಯದಲ್ಲಿ ಪಾರದರ್ಶಕ ತನಿಖೆ ಮಾಡಲ್ಲ ಅಂತ ಆರೋಪ ಇತ್ತು ಸ್ನೇಹಮಯಿ ಕೃಷ್ಣಂದು. ಅವ್ರ ಪ್ರಕಾರ ಅದು ಕೂಡ ಸತ್ಯ ಆಯಿತು. ಬಟ್ ಗೊತ್ತಿಲ್ಲ ಹೆಂಗೆ ಅಂತ. ಎಲ್ಲ ಜನಸಾಮಾನ್ಯರಿಗೂ ಇದೇ ರೀತಿಯ ಕಾನೂನು ಆಗ್ಬಿಟ್ರೆ ಒಳ್ಳೇದು. ಬಟ್ ಈ ವಿಷಯದಲ್ಲಿ ಸಿದ್ದರಾಮಯ್ಯನವ್ರು ವಾಪಸ್ ಕೊಟ್ರ, ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ರು. ಹಾಗಾಗಿ ಸ್ನೇಹಮಯಿ ಕೃಷ್ಣ ಇವಾಗಲೂ ಹೇಳ್ತಿದ್ದಾರೆ ನಾನು ಶಿಕ್ಷೆ ಕೊಡಿಸ್ತೀನಿ ಅಂತ ಶಬ್ದ ಮಾಡ್ಕೊಂಡವ್ರೆ. CBIಗೆ ಹೋದ್ರೆ ಏನಾಗುತ್ತೆ, CBI ರಾಜಕೀಯ ಮಾಡುತ್ತೆ, ಸಿದ್ದರಾಮಯ್ಯನವ್ರು ಈ ವಿಷಯದಲ್ಲಿ ಸಿಗಾಕತ್ತೆ ಅಂತ ನೆಕ್ಸ್ಟ್ ಆರೋಪ ಏನಾದ್ರು CBIಗೆ ಹೋದ್ರೆ. ಸೊ ಹಾಗಾಗಿ ಲೋಕಾಯುಕ್ತ ರಾಜ್ಯ ಸರ್ಕಾರದ ಪರ, ಕೇಂದ್ರ ಸರ್ಕಾರದ ಪರ, ಕೇಂದ್ರದ ತನಿಖಾ ಸಂಸ್ಥೆಗಳು ಅನ್ನೋದು ಮತ್ತೆ ಸಾಬೀತಾಗ್ತಿದೆ. ಲೋಕಾಯುಕ್ತ ಮೇಲೆ ಆರೋಪ ಮಾಡಿದಂಥದ್ದು ಮಾತ್ರ ಸತ್ಯ, CBI ಮಾತ್ರ ಕ್ಲೀನ್ ಕೃಷ್ಣಪ್ಪ, ED ಕ್ಲೀನ್ ಕೃಷ್ಣಪ್ಪ ನಾನು ಹೇಳ್ತಿಲ್ಲ. ಆಯಾ ಸರ್ಕಾರದ ಕೈಗೊಂಬೆಗಳಾಗಿ ಸಾಯ್ತಾ ಇದ್ದಾವೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಅನ್ನೋ ಆರೋಪ ಪದೇ ಸತ್ಯ ಆಗ್ತಿದೆ ಅನ್ನೋದು ಅಷ್ಟೇ, ಬೇರೇನಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.